ಹೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಉಮಾ. ಇವತ್ತು ನಾನು ಸಿಹಿ ಕುಂಬಳಕಾಯಿಯಿಂದ ಒಂದು ಪಲ್ಯನ ತೊಗೊಂಡು ಬಂದಿದ್ದೀನಿ. ತುಂಬಾ ಸುಲಭ. ಒಂದು ಕುಂಬಳಕಾಯಿ ಎಲ್ಲ ಈಗ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 10 ನಿಮಿಷದಲ್ಲೇ ಪಲ್ಯ ಆಗುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ, ದೋಸೆ, ನೀರು ದೋಸೆ ಅಥವಾ ಮೊಸರನ್ನ ಜೊತೆಗೆ ಅಕ್ಕಿ ರೊಟ್ಟಿ ಎಲ್ಲದರ ಜೊತೆನೂ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಟೇಸ್ಟಿ. ನೀವು ಒಂದ್ಸರಿ ಪ್ರಯತ್ನ ಪಡಿ ಯಾವ ರೀತಿ ಅಂತ. ತುಂಬ ವಿಧದಲ್ಲಿ ಪಲ್ಯ ಮಾಡ್ತಾರೆ. ನಾನು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಇಲ್ಲಿ. ಸೊ ಹಸಿಮೆಣ್ಸಿಕಾಯಿ ಒಂದು 8ರಿಂದ 10 ಹಾಕೋತಾ ಇದ್ದೀನಿ. ಯಾಕಂದರೆ ಖಾರಕ್ಕೆ ಇದೆ ನಾವು ಹಾಕ್ತಾ ಇರೋದು, ಬೇರೆ ಇನ್ನೇನು ಹಾಕ್ತಾಯಿಲ್ಲ. ಸೊ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ. ಸೊ ಉದ್ದಿನಬೇಳೆ ಕೂಡ ಹಾಕ್ಕೋತಾ ಇದ್ದೀನಿ ಇಲ್ಲಿ. ಸೊ ಇದೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಸತಿ ಕೈಯಾಡೋಣ. ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಇಲ್ಲಿ. ಒಂದು 2ರಿಂದ 3 ಈರುಳ್ಳಿ ಬೇಡದೇ ಇರೋರು ಸ್ಕಿಪ್ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪಲ್ಯ. ದೋಸೆಗಂತೂ ತುಂಬಾ ಟೇಸ್ಟಿ. ಸ್ವಲ್ಪ ಈರುಳ್ಳಿ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇರೋದು. ಸೊ ಒಂದು 2 ನಿಮಿಷ ಮುಚ್ಚಿ ಈ ಥರ ಬೇಯಿಸೋಣಂತೆ. ಸೊ ಸಾಕು ಇಷ್ಟು ಬೆಂದರೆ ಈರುಳ್ಳಿ. ಸೊ ಕುಂಬಳಕಾಯಿ ಜೊತೆನೂ ಕೂಡ ಬೇಯುತ್ತಲ್ವ. ಸೊ ಇಲ್ಲಿ ಕುಂಬಳಕಾಯಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಒಂದು ಅರ್ಧ kg ಕುಂಬಳಕಾಯಿದು. ಸ್ವಲ್ಪ ದಪ್ಪ ಇದ್ರೇ ಒಳ್ಳೆಯದು. ಕುಂಬಳಕಾಯಿ ಬೆಂದ್ಬಿಟ್ರೆ ತುಂಬ ಕರ್ಗದಂಗೆ ಆಗಿಬಿಡುತ್ತೆ, ಬೇಗ ಬೆಂದ್ಬಿಡುತ್ತೆ ಈ ಕುಂಬಳಕಾಯಿ. ಸೊ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಚೂರು ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ, ಚಿಟಕಿ ಹಾಕ್ತಾಯಿದ್ದೀನಿ ಅಷ್ಟೇ. ತುಂಬ ಟೇಸ್ಟಿ, ಸಿಂಪಲಾಗಿ ಮಾಡೋಂಥ ಪಲ್ಯ ಇದು. ಉಪ್ಪು ರುಚಿಗೆ ತಕ್ಕಷ್ಟು ಇವಾಗ ಹಾಕ್ತಾಯಿರೋದು. ಒಂದು ಅರ್ಧ ಲೋಟ ನೀರು ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕ್ತಾಯಿಲ್ಲ. ಸೊ ತಳ ಹಿಡಿಬಾರ್ದು ಅನ್ನೋ ದೃಷ್ಟಿಯಿಂದ ಮತ್ತೆ ನಾವು ಮುಚ್ಚಿ ಬೇಯಿಸ್ತೀವಿ. ಇನ್ನೊಂದು 5ರಿಂದ 6 ನಿಮಿಷ ಬೇಯಿಸ್ಬೇಕಷ್ಟೆ. ಒಂದೊಳ್ಳೆ ಮಿಕ್ಸ್ ಕೊಡೋಣ ಈ ರೀತಿ. ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ನೋಡಿ. ಕುಂಬಳಕಾಯಿ ಕೂಡ ತುಂಬ ಚೆನ್ನಾಗಿತ್ತು. ಒಂದು ಅರ್ಧ kg ಕುಂಬಳಕಾಯಿಗೆ ನಾನು ತೋರಿಸ್ತಾ ಇದ್ದೀನಿ. ಮುಚ್ಚಿಬಿಟ್ಟು ಇನ್ನೊಂದು 5ರಿಂದ 6 ನಿಮಿಷ ಬೇಯಿಸಿದ್ರೆ ಸಾಕು. ಬೇಗ ಬೆಂದ್ಬಿಡುತ್ತೆ. ನಾನು ಹೇಳಿದ್ನಲ್ಲ ನಿಮಗೆ, ಕುಂಬಳಕಾಯಿ ತುಂಬ ಟೈಮ್ ತೊಗೊಳ್ಳಲ್ಲ. ಬೇರೆ ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಇದು ಬೆಂದೇ ಬಿಡುತ್ತೆ. ಸೊ ಚೆಕ್ ಮಾಡ್ತಿದ್ದೀನಿ ಬೆಂದಿದೆಯಾ ಅಂತ. ನೋಡಿ, ಬೆಂದಿದೆ, ಕರೆಕ್ಟಾಗಿ ಬೆಂದಿದೆ. ತುಂಬ ಬೇಯಿಸ್ಬಿಟ್ರೆ ಅದು ನಿಮ್ಮ ಕೈಗೆ ಸಿಗಲ್ಲ, ಎಲ್ಲ ಮಷಿ ಆಗಿಬಿಡುತ್ತೆ ಎಲ್ಲ. ತೆಂಗಿನ ತುರಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ. ನೀರು ದೋಸೆಗೆ ರೊಟ್ಟಿಗೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ ಈ ಪಲ್ಯ. ಚಟ್ನಿ ಇದ್ದರೆ ಒಳ್ಳೆ ಟೇಸ್ಟಿ ಇರುತ್ತೆ. ಸೊ ಈ ರೀತಿ ಕೈ ಆಡ್ಕೋಬೇಕು. ರೆಡಿ ಆಯಿತು ನೋಡಿ ನಮ್ಮದು ಕುಂಬಳಕಾಯಿ ಪಲ್ಯ. ಸಿಂಪಲ್ಲಾಗಿ ಕೆಲವೇ ನಿಮಿಷದಲ್ಲಿ ತಯಾರಿ ಆಯಿತು. ಸೊ ನನ್ನ ಈ ರೆಸಿಪಿ, ಕುಂಬಳಕಾಯಿ ಪಲ್ಯದ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ನೀರು ದೋಸೆ ಜೊತೆಯಲ್ಲಿ ಮಾಡಿದೆ, ತುಂಬಾ ಟೇಸ್ಟಿ ಇತ್ತು. ಮತ್ತಷ್ಟು ಅಡುಗೆಗಳ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.